ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನಿಂದ ಆಗಿರೋ ತಪ್ಪಿಗೆ ಕ್ಷಮಿಸಿ ತಾಯಿ. ಹಾಗೆ ಸೌಂದರ್ಯ ಮೇಡಮ್ಗೆ ಆದಷ್ಟು ಬೇಗ ಅವ್ರ ತಾಯ್ತನನ ಕೊಟ್ಟು ಕಾಪಾಡು. ಥೋಡಿ ನೀರು ಕುಡೀರಿ. ಸಮಾಧಾನ ಮಾಡ್ಕೊಳ್ಳಿ. ಸಾರಿ ಅದಕ್ಕೆ ಆ ದೀಪ್ ಅವ್ರ ಹೆಸರು ಹೇಳಕ್ಕೆ ಅಸಹ್ಯ ಆಗುತ್ತೆ. ಅವ್ರು ಇಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಆ ಪೂಜೆನ ಕ್ಯಾನ್ಸಲ್ ಮಾಡ್ಸಿರ್ತದೆ. ಆದ್ರೆ ನಾನು ಕೇಳಿದಾಗ್ಲೂ ಬರೀ ನಿಮ್ಮ ಹೆಸರಲ್ಲಿ ಪೂಜೆ ಅಂತ ಮಾತ್ರ ಹೇಳಿದ್ರು. ನಾನು ದೇವ್ರ ಪೂಜೆ ಅಲ್ವಾ, ನಿಮ್ಗೆ ಒಳ್ಳೇದಾಗುತ್ತೆ ಅನ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಕೇಳಕ್ಕೆ ಹೋಗ್ಲಿಲ್ಲ. ಆದ್ರೆ ಇವತ್ತಲ್ಲಾಗಿದ್ದು ನೋಡಿದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅವ್ರಿಗೆ ಮನೆಗೆ ಒಳ್ಳೇದ್ ಮಾಡಕ್ ಬಂದಿದ್ರು ಇಲ್ಲ ಮನೆ ಹಾಳು ಮಾಡಕ್ ಬಂದಿದ್ರು. ಮಕ್ಳು ಕಂಡ್ರೆ ನಿಮ್ಗೆ ಆಗಲ್ಲ ಅಂತ ಗೊತ್ತಿದ್ರು ಇಂಥ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಕ್ಷಮೆ ಅನ್ನೋದೇ ಇಲ್ಲ. ಅದಕ್ಕೆ ಅವ್ರಿಗೆ ಸರಿಯಾಗಿ ಮಾಡ್ತೀನಿ. ಇವತ್ತಿ ಮನೇಲಿ ಇಲ್ಲ ಅವ್ರು ಇರಬೇಕು, ಇಲ್ಲ ನಾನಿರ್ಬೇಕು. ಏನ್ ಹೇಳ್ತೆ? ಯಾರಿಗೋಸ್ಕರ ನೀನ್ ಯಾಕೆ ಮನೆ ಬಿಡ್ಬೇಕು? ಇವತ್ತು ಅವ್ರು ಬರ್ಲಿ ಅದಕ್ಕೆ ಎಲ್ರೂ ಕೇಳ್ತೀನಿ. ಅವ್ರ ಪರ ಯಾರು ನಿಲ್ತಾರೋ ನೋಡ್ತೀನಿ. ಯಾರು ನಿಲ್ತಾರೋ ಬಿಡ್ತಾರೋ ಅನ್ನೋದು ನನಗೆ ಬೇಕಾಗಿಲ್ಲ ಚಿರು. ಆದ್ರೆ ನೀನು ಈ ಮನೆ ಮಗ, ನೀನ ಆ ದೀಪನ ಅಂತ ಬಂದಾಗ ಈ ಮನೆಯವ್ರು ಎಲ್ಲರೂ ನಿನ್ನ ಪರವಾಗಿ ನಿಲ್ಬೇಕೆ ಹೊರತು ಹೊರಗಿಂದ ಬಂದಿರೋ ಆ ದೀಪನ್ ಪರವಾಗಿ ನಿಲ್ಲೋದ್ರಲ್ಲಿ ಏನ್ ಅರ್ಥ ಚಿರು? ಅವಳಿಲಿ ಇರ್ಬೇಕೋ ಇರಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ನೀರಿದ್ಯಾ? ಅದೆಲ್ಲ ನಿನಗ್ ಬಿಟ್ಟಿದ್ದು. ಅವಳನ್ನ ಕಳಿಸ್ಬೇಕಂದ್ರೆ ಕಳಿಸ್, ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಅವಳು ನನ್ಗೆ ಈ ತರ ಅವಮಾನ ಮಾಡ್ತಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಚಿರು. ಅವಳು ನನ್ನ ಬಗ್ಗೆ ಎಲ್ಲ ಗೊತ್ತು ತಾನೆ, ಆದ್ರೂ ಯಾಕೆ ಈ ತರ ಮಾಡಿದ್ನು? ರೀಸೆಂಟ್ ಆಗಿ ಆ ರಾಹುಲ್ ವಿಚಾರದಲ್ಲೂ ಹೀಗೆ ಮಾಡಿದ್ನು, ಇವಾಗ ಈ ಮಕ್ಕಳ ವಿಚಾರದಲ್ಲಿ ಎಲ್ಲ ಆದ್ರೂ ಅವ್ರಿಗೆ ಒಂದು ಮಾತು ಬೈದೆ ಆಗಿರೋದನ್ನೆಲ್ಲ ಸಹಿಸ್ಕೊಂಡಿದ್ರಲ್ಲ. ಅದಕ್ಕೆ ಗ್ರೇಟ್. ಅದಕ್ಕೆ ನೀವು ನಿಮ್ ಒಳ್ಳೆತನ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.